ಹೋರಾಟ ಮಾಡಲಿ ಅನ್ನುವಂಥದ್ದು. ಯಾಕಂದ್ರೆ ಈ ಶಾಸಕರ ಮೇಲೆ ತಮ್ಮ ಪೇಮೆಂಟ್ ಹೆಚ್ಚು ಮಾಡ್ಕೊಳ್ತಾ ಇರ್ತಿರ್ತಾರೆ. ಇದು ನಾವು ಕೇಳಿದಂಥ ವಿಷಯ ಎಲ್ಲ ಕಡೆ ತಮ್ಮ ಪೇಮೆಂಟ್ ಅದು ಮೆಡಿಕಲ್ ಭತ್ತೆ ಮತ್ತು ಯಾವ ಭತ್ತೆಗಳು ಯಾವ ಬರ್ತಾವೆ ಎಲ್ಲ ನಾವು ತಕ್ಕೊಳ್ಳೋದು. ಮೆಡಿಕಲ್ ಏನೋ ಕಾಲ ತೋರಿಸೋದು, ದುಡ್ಡು ಉಸಿರು ಮಾಡ್ಕೊಳ್ಳೋದು ಅಥವಾ ಮತ್ತೇನೋ ಮಾಡೋದು, ಇವೆಲ್ಲನೂ ನಡೆದೇ ಇದ್ದಾವೆ. ಇಲ್ಲಿಗೆಲ್ಲ ಆಗಿ ನಡೀತಾ ಇದ್ದಾವೆ. ಆದ್ರೆ ಕೇಳೋರು ಯಾರು ಅವರನ್ನು? ಯಾಕಂದ್ರೆ ಅಧಿಕಾರ ಇರೋದು ಶಾಸನ ಮಾಡೋದ್ರ ಕೈಯಾಗ್ಯದ. ಈ ದಿಶೆಯಲ್ಲಿ ಒಬ್ಬರಾದರೂ ಗಡಾದವ್ರು ಮುಂದಾಗಿದ್ದಾರೆ. ಆ ಗಡಾದವರ ಜೊತೆಗೆ ಇನ್ನುಳಿದ ನಾವೆಲ್ಲರೂ ಸಪೋರ್ಟ್ ಮಾಡುವಂಥ ದಿನ ಇವತ್ತು ಬರ್ತಾ ಇದೆ ಅಂತ. ಈ ರೀತಿ ಮುಂದೆ ಹೋದ್ರೆ ಹಂಗೆ ಮುಂದುವರಿತಾ ಹೋದಪ್ಪ ಅಂತಂದ್ರೆ ನಿಜವಾಗಿಯೂ ಇದೊಂದು ಜನಸಾಮಾನ್ಯರಿಗೆ ದೊಡ್ಡ ಹೊಡೆತ ಬೀಳ್ತದೆ ಅನ್ನುವಂಥದ್ದು ಇವರ ಅಭಿಪ್ರಾಯ ಅಷ್ಟೇ ಅಲ್ಲ, ವಾಸ್ತವ ಸತ್ಯನೂ ಹೋದವು. ಯಾಕಂದರೆ ನಮ್ಮ ಹಣವನ್ನು ನಮ್ಮ ಟ್ಯಾಕ್ಸನ್ನು ಯಾರ್ಯಾರೋ ತಮ್ಮ ಎದಕ್ಕೆ ಬೇಕಾಗ್ತದೆ ಉಪಯೋಗ ಮಾಡ್ಕೊಂಡು ಹೋಗುವಂಥದ್ದು ಒಳ್ಳೆಯದಲ್ಲ ಅನ್ನೋಂಥ ಮಾತು ಧ್ವನಿನೂ ಇವರ ಒಂದು PILದಲ್ಲಿದೆ. ಇದಕ್ಕೆ ಯಾವ ರೀತಿಯಾಗಿ ನಮ್ಮ ಜನ ಸ್ಪಂದಿಸ್ತಾರೆ, ಏನು ಮಾಡ್ತಾರೆ ನೋಡೋಣ. ಆದರೆ ಹೋರಾಟ ಮಾತ್ರ ನಮ್ಮ ಗಡಾದವ್ರು ನಡೆಸಿದ್ದಾರೆ. ಆ ಹೋರಾಟ ಜಯ ಆಗಲಿ ಅನ್ನೋದು ಅದರ ಸುಲಭ ಇಲ್ಲ ಅನ್ನೋದು ಅಷ್ಟೇ ಸತ್ಯದ. ಯಾಕಂದ್ರೆ ಒಬ್ಬ ಗಡಾದ್ರಿಂದ ಅಥವಾ ಒಂದು ಏನಪ್ಪ ಅಂದ್ರೆ ಮಾಹಿತಿ ಹಕ್ಕಿನ ಕಾರ್ಯಕರ್ತರಿಂದ ಇದು ಶುದ್ಧ ಆಗುವಂಥದ್ದಲ್ಲ. ಇದಕ್ಕೆ ನಾವು ಪ್ರತಿನಿಧಿಗಳು ಕೇಳೋದು ಇಷ್ಟ ಮತ್ತು ನಮ್ಮ ಜನರಲ್ಲಿ ಬೆಳ್ಕೊಳ್ಳೋದು ಇಷ್ಟ. ಜನಪ್ರತಿನಿಧಿಗಳು ಮೊದಲು ನೀವು ಎದಕ್ಕೆ ಆಯ್ಕೆ ತಿಳ್ಕೊಂಡು ವರ್ಕ್ ಮಾಡಿರಿ. ಇಲ್ಲಾಂದ್ರೆ ಹಿಂದಿಲ್ಲ ನಾಳೆ ಜನ ಜಾಗೃತಿ ಆಗ್ತಾರೆ. ಜಾಗೃತಿ ನಿಮ್ಮನ್ನು ಪ್ರಶ್ನೆ ಮಾಡ್ತಾರೆ, ಭಾಳ ಕಷ್ಟ ಆಗ್ತದೆ. ಯಾಕಂದ್ರೆ ಅಧಿಕಾರ ಹೇಳಿದ ಮತ್ತು ನೀವು ಮಾತು ಕೊಟ್ಟಂಗೆ ನಡ್ಕೋಬೇಕು, ಅದು ಇಲ್ಲಿ ನಡ್ಕೊಂಡಿಲ್ಲ ಅನ್ನೋದು ಜನಸಾಮಾನ್ಯರ ಅಭಿಪ್ರಾಯ. ಇನ್ನು ಗಡಾದಂಥ ಒಬ್ಬರು ಈ ವಿಷಯದಲ್ಲೇ ಅದರಾಗೂ ಮುಖ್ಯವಾಗಿ ಈ ಮಾಹಿತಿ ಹಕ್ಕಿನ ವಿಷಯದಲ್ಲಿ ಕೆಲಸ ಮಾಡಿದವರಾಗಿದ್ದಾರೆ. ಅವರು ಈ ಒಂದು ವಿಷಯವನ್ನು ದೊಡ್ಡದು ಮಾಡಿಕೊಂಡು PIL ಹೋಗ್ರಿ ಅನ್ನೋದು ನಮ್ಮ ಜನರೆಲ್ಲ ಭಾಳ ಜನರು ಕೇಳಿದ್ರು ನಾವು. ಅವರೆಲ್ಲ ಹೋಗ್ರಿ PIL ಹೋಗ್ರಿ, ಇದನ್ನೇ ತಲೀಲಿ ಅಂತ ಮಾತಾಡಿದ್ದಾರೆ. ಇದು ನಿಮಗೆ ಲೈಕ್ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಲಿಕ್ಕೆ ಹೋಗ್ಬೇಡ್ರಿ. H60 ನ್ಯೂಸ್ ಅರ್ಥದೇ ಸೀತಾರಾಮ್, ಇದು ಸತ್ಯದ ಕೈಗೆ ನೋಡಿ ವಂದನೆಗಳು.